ನಮಸ್ಕಾರ ಗೆಳೆಯರೆ. ಇವತ್ತು ನಾವು ಭಾರತದ ರಕ್ಷಣಾ ವಲಯದ ಅತ್ಯಂತ ದೊಡ್ಡ ಮತ್ತು ಹೈಟೆಕ್ ಪ್ರಾಜೆಕ್ಟ್ ಆಗಿರುವ ಎಮ್ಕಾ ಅಂದರೆ ಅಡ್ವಾನ್ಸ್ಡ್ ಮಲ್ಟಿ ರೋಲ್ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಚರ್ಚೆ ಮಾಡಲಿದ್ದೇವೆ. ವಿಷಯ ಏನಪ್ಪಾ ಅಂತಂದರೆ, ದಶಕಗಳಿಂದ ನಮ್ಮ ದೇಶದ ಆಕಾಶದಲ್ಲಿ ರಾಜ ಮಾಡುತ್ತಿದ್ದ ನಮ್ಮ ಸೇನೆಯ ಪ್ರತಿಯೊಂದು ಸಣ್ಣ ದೊಡ್ಡ ವಿಮಾನದ ತಯಾರಿಕೆಯಲ್ಲಿ ಹೆಸರಾಗಿದ್ದ ಸರ್ಕಾರಿ ಕಂಪ್ನಿ HALಗೆ ಈ ಪ್ರಾಜೆಕ್ಟ್ನಿಂದ ಹೊರದಾರಿಯನ್ನು ತೋರಿಸಲಾಗಿದೆ. ಹೌದು, ನೀವು ಕೇಳ್ತಾ ಇರೋದು ನಿಜ. ಭಾರತದ ಅತ್ಯಂತ ದೊಡ್ಡ ಮತ್ತು ಆಧುನಿಕ ಯುದ್ಧ ವಿಮಾನದ ಪ್ರಾಜೆಕ್ಟ್ನಿಂದ HAL ಈಗ ಔಟ್ ಆಗಿದೆ. ಹಾಗಾದ್ರೆ ಇದು ಯಾಕೆ ಹೀಗಾಯಿತು? ಇಷ್ಟು ವರ್ಷಗಳ ಅನುಭವ ಇರುವ HAL ಈ ರೇಸ್ನಿಂದ ಹೊರಬಿದ್ರೆ ಇನ್ಯಾರಿಗೆ ಆ ಚಾನ್ಸ್ ಸಿಕ್ಕಿದೆ? ಮತ್ತು ಅಂತಿಮವಾಗಿ ಎಮ್ಕಾ ಬಗ್ಗೆ ಏನು ತೀರ್ಮಾನ ಮಾಡಲಾಗಿದೆ? ಗೆಳೆಯರೆ, ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನ ಮರೆಯದಿರಿ. ಸೊ ಗೆಳೆಯರೆ, ಲೇಟೆಸ್ಟ್ ವರದಿಗಳ ಪ್ರಕಾರ ಸರ್ಕಾರವು ಎಮ್ಕಾ ಯುದ್ಧ ವಿಮಾನದ ಪ್ರೋಟೋಟೈಪ್ ಅಂದರೆ ಆರಂಭಿಕ ಮಾಡೆಲ್ ಅನ್ನು ತಯಾರಿಸುವುದಕ್ಕಾಗಿ 7 ಭಾರತೀಯ ಕಂಪನಿಗಳ ತಾಂತ್ರಿಕ ಬಿಡ್ಗಳನ್ನು ಪರಿಶೀಲನೆ ಮಾಡಿತ್ತು. ಹಾಗೂ ಈ ತಪಾಸಣೆಯ ನಂತರ ಕೇವಲ 3 ಪ್ರೈವೇಟ್ ಕಂಪನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಹಾಗೂ ಆ ಹೆಸರುಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಈ ಲಿಸ್ಟ್ ನಲ್ಲಿರುವ 3 ಕಂಪನಿಗಳಂದ್ರೆ, ಮೊದಲನೇದಾಗಿ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲಿಮಿಟೆಡ್, ಎರಡನೇದಾಗಿ L&T ಮತ್ತು ಮೂರನೇದಾಗಿ ಭಾರತ ಫೋರ್ಜ್. ಆಶ್ಚರ್ಯದ ವಿಷಯ ಅಂದ್ರೆ, ಈ ಲಿಸ್ಟ್ ನಲ್ಲಿ HAL ಹೆಸರೇ ಇಲ್ಲ. ಹೌದು, HALಗೆ ಈ ಲಿಸ್ಟ್ ನಿಂದ ಕೋಕ್ ನೀಡಲಾಗಿದೆ. ಹಾಗೂ ಈಗ ದೊಡ್ಡ ವಿಷಯ ಏನಪ್ಪಾ ಅಂತಂದ್ರೆ, ಮುಂದಿನ 3 ತಿಂಗಳ ಒಳಗಾಗಿ ಈ 3 ಪ್ರೈವೇಟ್ ಕಂಪನಿಗಳಲ್ಲಿ ಯಾವುದಾದ್ರೂ ಒಂದನ್ನ ಅಂತಿಮ ವಿಜೇತರನ್ನಾಗಿ ಆಯ್ಕೆ ಮಾಡಲಾಗ್ತದೆ. ಹಾಗೂ ಆ ಕಂಪನಿಯೇ ಭಾರತದ ಮೊದಲ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಜೆಟ್ ಅನ್ನ ತಯಾರು ಮಾಡಲಿದೆ. ಆದ್ರೆ ಇಲ್ಲೊಂದು ದೊಡ್ಡ ಪ್ರಶ್ನೆ ಎದುರಾಗತ್ತೆ. ಅಷ್ಟಕ್ಕೂ HAL ಈ ರೇಸ್ನಿಂದ ಹೊರಗೆ ಹೋಗಿದ್ದು ಹೇಗೆ? HAL ಬಳಿ ದಶಕಗಳ ಅನುಭವವಿದೆ. ಅವರು ಸುಖೋಯ್ ವಿಮಾನ ತಯಾರಿಸಿದ್ದಾರೆ, ತೇಜಸ್ ವಿಮಾನ ತಯಾರು ಮಾಡ್ತಾ ಇದ್ದಾರೆ. ಆದರೂ ಅವರನ್ನ ಯಾಕೆ ಕೈ ಬಿಡಲಾಯಿತು? ಗೆಳೆಯರೆ, ಇಲ್ಲಿ ನಮ್ಮ ಸರ್ಕಾರ ಒಂದು ಬಹಳ ಇಂಟ್ರೆಸ್ಟಿಂಗ್ ಆದ ಒಂದು ಷರತ್ತನ್ನ ಹಾಕಿತ್ತು. ಹಾಗೂ ಅದೇ ಆರ್ಡರ್ ಬುಕ್ ವರ್ಸಸ್ ಟರ್ನ್ ಓವರ್ ರೇಷಿಯೋ. ನಿಮ್ಗೆ ಇದನ್ನು ಬಹಳ ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಅಂದ್ಕೊಳ್ಳಿ. ನಿಮ್ಮ ಹತ್ತಿರ ಒಂದು ವರ್ಷಕ್ಕೆ 100 ಪ್ರಾಡಕ್ಟ್ ತಯಾರು ಮಾಡುವ ಕೆಪಾಸಿಟಿ ಇದೆ. ಆದರೆ ನಿಮ್ಮ ಹತ್ತಿರ ಈಗಾಗಲೇ 1000 ಆರ್ಡರ್ಗಳು ಪೆಂಡಿಂಗ್ ಬಿದ್ದಿವೆ ಅಂದರೆ ನೀವು ಹೊಸದಾಗಿ ಬರುವ ಕೆಲಸವನ್ನ ಟೈಮ್ಗೆ ಸರಿಯಾಗಿ ಮುಗಿಸೋಕೆ ಸಾಧ್ಯನಾ? ಖಂಡಿತ ಕಷ್ಟ. ಸೊ ಈ HAL ಜೊತೆ ಆಗಿದ್ದು ಕೂಡ ಇದೆ. 2025ರ ಸಾಲಿನಲ್ಲಿ HALನ ವಾರ್ಷಿಕ ವಹಿವಾಟು ಸುಮಾರು 30,000 ಕೋಟಿ ರೂಪಾಯಿ ಇತ್ತು. ಆದರೆ ಅವರ ಹತ್ತಿರ ಪೆಂಡಿಂಗ್ ಇರುವ ಆರ್ಡರ್ಗಳ ಮೌಲ್ಯ ಬರೋಬ್ಬರಿ 2.5 ಲಕ್ಷ ಕೋಟಿಗೂ ಅಧಿಕ. ಅಂದರೆ ಅವರ ಕೆಪಾಸಿಟಿಗಿಂತ ಸುಮಾರು 8 ಪಟ್ಟು ಹೆಚ್ಚು ಕೆಲಸ ಈಗಾಗಲೇ ಪೆಂಡಿಂಗ್ ಇದೆ. ಸೊ ಸರ್ಕಾರ ಮಾಡಿದ ನಿಯಮ ಏನಂದ್ರೆ, ಯಾವ ಕಂಪನಿಯ ಆರ್ಡರ್ ಬುಕ್ ಅದರ ವಹಿವಾಟಿಗಿಂತ 3 ಪಟ್ಟು ಹೆಚ್ಚಿದೆಯೋ ಅವರಿಗೆ ಈ ಪ್ರಾಜೆಕ್ಟ್ನಲ್ಲಿ 0 ಮಾರ್ಕ್ಸ್ ಸಿಗತ್ತೆ. ಹಾಗೂ ಸರ್ಕಾರದ ಲಾಜಿಕ್ ತುಂಬಾ ಸಿಂಪಲ್. ನಮಗೆ ಎಮ್ಕಾ ವಿಮಾನ ಟೈಮ್ಗೆ ಸರಿಯಾಗಿ ಬೇಕು. ತೇಜಸ್ ವಿಮಾನದ ತರ ಡಿಲೇ ಆಗುವುದನ್ನು ನಾವು ಸಹಿಸಲು ಸಾಧ್ಯವಿಲ್ಲ. ಸೊ ಈಗ ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ, ಟಾಟಾ ಅಥವಾ ಭಾರತ ಫೋರ್ಜ್ ನಂತಹ ಪ್ರೈವೇಟ್ ಕಂಪನಿಗಳು ಇದನ್ನ ಮಾಡೋದಕ್ಕೆ ಸಾಧ್ಯವೇ? ಯಾಕಂದ್ರೆ ಇವರು ಇವತ್ತಿನವರೆಗೂ ಒಂದು ಫೈಟರ್ ಜೆಟ್ ಅನ್ನ ಪೂರ್ತಿಯಾಗಿ ತಯಾರಿಸಿಲ್ಲ. ಸೊ ನೋಡಿ ಗೆಳೆಯರೆ, ಇಲ್ಲಿ ಸರ್ಕಾರ ಒಂದು ಸೆಕೆಂಡ್ ಇಕೋ ಸಿಸ್ಟಮ್ ಅಥವಾ 2ನೇ ಸಿಸ್ಟಮ್ ಅನ್ನ ಹುಟ್ಟಾಕುವುದಕ್ಕೆ ಪ್ರಯತ್ನಿಸುತ್ತಿದೆ. ಗೆಳೆಯರಿ, ಅಮೆರಿಕಾದಲ್ಲಿ ಏನಾಗುತ್ತೆ ಗೊತ್ತಾ? ಅಲ್ಲಿ ಸರ್ಕಾರ ವಿಮಾನಗಳನ್ನು ತಯಾರಿಸಲ್ಲ. ಅಲ್ಲಿ ಲಾಕ್ಹೀಡ್ ಮಾರ್ಟಿನ್ ಮತ್ತು ಬೋಯಿಂಗ್ ನಂತಹ ಪ್ರೈವೇಟ್ ಕಂಪನಿಗಳಿವೆ. ಹಾಗೂ ಇವು ಪರಸ್ಪರ ಕಾಂಪಿಟೇಷನ್ ಅಥವಾ ಸ್ಪರ್ಧೆಯನ್ನ ಮಾಡ್ತಾವೆ. ಸೊ ಇದರಿಂದ ಟೆಕ್ನಾಲಜಿ ಚೆನ್ನಾಗಿ ಬೆಳೆಯುತ್ತೆ ಮತ್ತು ವಿಮಾನದ ಬೆಲೆ ಕೂಡ ಕಡಿಮೆ ಆಗತ್ತೆ. ಹಾಗಾಗಿ ಭಾರತ ಕೂಡ ಈಗ ಇದೇ ಮಾಡೆಲ್ ಅನ್ನ ಫಾಲೋ ಮಾಡ್ತಾ ಇದೆ. ದೇಶದಲ್ಲಿ ಯುದ್ಧ ವಿಮಾನ ತಯಾರಿಸುವುದಕ್ಕಾಗಿ ಕೇವಲ ಒಂದೇ ಒಂದು ಲೈನ್ ಇರಬಾರ್ದು, ಬದಲಿಗೆ 2 ಲೈನ್ ಇರಬೇಕು ಅನ್ನೋದು ಸರ್ಕಾರದ ಆಸೆ. ಒಂದ್ ಕಡೆ HAL ತೇಜಸ್ ಮತ್ತು ಹೆಲಿಕಾಪ್ಟರ್ಗಳನ್ನ ತಯಾರಿಸಲಿ, ಇನ್ನೊಂದು ಕಡೆ ಪ್ರೈವೇಟ್ ಕಂಪನಿಗಳು ಎಮ್ಕಾದಂತ ಭವಿಷ್ಯದ ಪ್ರಾಜೆಕ್ಟ್ಗಳನ್ನ ನೋಡಿಕೊಳ್ಳಲಿ. ಸೊ ಇದರಿಂದ ನಿಜವಾದ ಆತ್ಮನಿರ್ಭರ ಭಾರತ ಕೇವಲ ಪೇಪರ್ ಮೇಲೆ ಅಷ್ಟೇ ಅಲ್ಲ, ನೆಲದ ಮೇಲೂ ಕಾಣುತ್ತೆ. ಸೊ ಈಗ ಎಮ್ಕಾದ ಪ್ರಾಜೆಕ್ಟ್ ನ ಬಜೆಟ್ ಬಗ್ಗೆ ಮಾತಾಡೋಣ. ಗೆಳೆಯರೆ, ಸದ್ಯಕ್ಕೆ ಪ್ರೋಟೋಟೈಪ್ ಹಂತಕ್ಕಾಗಿ 15,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಲಾಗಿದೆ. ಆದ್ರೆ ಇದು ಕೇವಲ ಆರಂಭ ಮಾತ್ರ. ಒಮ್ಮೆ ಈ ಏರ್ಕ್ರಾಫ್ಟ್ ಡೆವಲಪ್ ಆಗಿ ರೆಡಿ ಆದ್ರೆ ಇದರ ಅಸಲಿ ಆರ್ಡರ್ ವ್ಯಾಲ್ಯೂ ತುಂಬಾ ದೊಡ್ಡದಾಗಿರುತ್ತೆ. ಮೊದಲ ಬ್ಯಾಚ್ ನಲ್ಲಿ ಸುಮಾರು 120 ಜೆಟ್ಗಳನ್ನ ಆರ್ಡರ್ ಮಾಡುವ ಪ್ಲಾನ್ ಇದೆ. ಮುಂದಿನ ದಿನಗಳಲ್ಲಿ ಇದರ ಅಡ್ವಾನ್ಸ್ ವೇರಿಯಂಟ್ಗಳು ಬಂದ್ರೆ ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು. ಗೆಳೆಯರೆ, ಎಮ್ಕಾ ಅನ್ನೋದು ಕೇವಲ ಒಂದು ಜೆಟ್ ಹೆಸರಲ್ಲ, ಇದು ಭಾರತದ ಅತಿ ದೊಡ್ಡ ಮಿಲಿಟರಿ ರಿಸರ್ಚ್ ಪ್ರಾಜೆಕ್ಟ್ ಆಗಿದ್ದು 5th ಜನರೇಷನ್ ಯುದ್ಧ ವಿಮಾನ. ಹಾಗೇನೆ ಇದರ ವಿಶೇಷತೆಗಳ ಬಗ್ಗೆ ಹೇಳುವುದಾದ್ರೆ, ಇದೊಂದು ಲಾಂಗ್ ರೇಂಜ್ ಸ್ಟ್ರೈಕ್ ನ ಸಾಮರ್ಥ್ಯ ಹೊಂದಿದೆ, ಸ್ಟೆಲ್ತ್ ಟೆಕ್ನಾಲಜಿ ಇದೆ, ಹಾಗೂ ಡ್ರೋನ್ ಅಥವಾ ಅನ್ಮ್ಯಾನ್ಡ್ ಸಿಸ್ಟಮ್ಗಳ ಜೊತೆ ಕಾರ್ಯಾಚರಣೆ ಮಾಡುವ ಶಕ್ತಿ ಇದೆ. ಹಾಗೂ ಭಾರತೀಯ ವಾಯುಪಡೆಗೆ ಇದು ಬೆನ್ನೆಲುಬಾಗಿ ನಿಲ್ಲಲಿದೆ.
2028-29 ಹೊತ್ತಿಗೆ ಇದರ ಪ್ರೋಟೋಟೈಪ್ ಕೂಡ ರೆಡಿ ಆಗಬಹುದು ಮತ್ತು 2035 ಹೊತ್ತಿಗೆ ಇದರ ಸೀರೀಸ್ ಪ್ರೊಡಕ್ಷನ್ ಕೂಡ ಶುರುವಾಗುವ ನಿರೀಕ್ಷೆ ಇದೆ. ಗೆಳೆಯರೆ, ಇಂಡಿಯನ್ ಏರ್ ಫೋರ್ಸ್ ಮೊದಲ ಹಂತದಲ್ಲಿ 7 ಸ್ಕ್ವಾಡ್ರನ್ ಅಂದ್ರೆ ಸುಮಾರು 126 ಜೆಟ್ಗಳನ್ನ ಖರೀದಿಸಬಹುದು. ಹಾಗೆಯೇ ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ನಾವು ಗಮನಿಸಬೇಕು. HAL ಹೊರಬಿದ್ದ ನಂತರ ಪ್ರೈವೇಟ್ ಸೆಕ್ಟರ್ಗೆ ಭಾರತದಲ್ಲಿ ಮೊದಲ ಬಾರಿಗೆ ಒಂದು ದೊಡ್ಡ ಯುದ್ಧ ವಿಮಾನದ ಪ್ರೊಡಕ್ಷನ್ ಲೈನ್ ಸೆಟ್ ಮಾಡುವ ಅವಕಾಶ ಸಿಗ್ತಾ ಇದೆ. ಅಂದ್ರೆ ಭಾರತದಲ್ಲಿ ಇಷ್ಟು ದಿನ ಇದ್ದ HAL ನ ಮೊನೋಪಲಿ ಇನ್ನು ಮುಂದೆ ಇರುವುದಿಲ್ಲ. ಪ್ರೈವೇಟ್ ಕಂಪ್ನಿಗಳು ಕೂಡ ಫೈಟರ್ ಜೆಟ್ ರೇಸ್ನಲ್ಲಿ ಭಾಗವಹಿಸಲಿವೆ. ಸೊ ಇದರಿಂದ ಹೆವಿ ಕಾಂಪಿಟಿಷನ್ ಹುಟ್ಟಿಕೊಳ್ಳುತ್ತೆ. ಆದ್ರೆ ಗೆಳೆಯರೆ, ಒಂದು ವಿಷಯ ನೆನಪಿರಲಿ, ಎಮ್ಕಾ ಪ್ರಾಜೆಕ್ಟ್ ನ ಕಂಟ್ರೋಲ್ ADA ಅಂದ್ರೆ ಏರೋನಾಟಿಕ್ಸ್ ಡೆವಲಪ್ಮೆಂಟ್ ಬಳಿಯೇ ಇರುತ್ತೆ ಹಾಗೂ ಇದು DRDOದ ಒಂದು ಭಾಗ. ADA ಮತ್ತು ಗೆದ್ದ ಪ್ರೈವೇಟ್ ಕಂಪ್ನಿ ಸೇರಿ 5 ಪ್ರೋಟೋಟೈಪ್ ಗಳನ್ನ ರೆಡಿ ಮಾಡ್ತಾರೆ. ಆಮೇಲೆ ಟೆಸ್ಟಿಂಗ್ ನಡೆಯುತ್ತೆ. ಸೊ ಈಗ ಪ್ರಪಂಚದ ಸ್ಥಿತಿ ಬಗ್ಗೆ ನೋಡೋಣ. ಸದ್ಯಕ್ಕೆ ಜಗತ್ತಿನಲ್ಲಿ ಕೇವಲ 3-4 ದೇಶಗಳ ಬಳಿ ಮಾತ್ರ 5ನೇ ತಲೆಮಾರಿನ ಯುದ್ಧ ವಿಮಾನಗಳಿವೆ. ಮೊದಲನೇದಾಗಿ ಅಮೆರಿಕದ ಹತ್ತಿರ F-22 ಮತ್ತು F-35 ಇದೆ. ರಷ್ಯಾದ ಹತ್ತಿರ Su-57 ಇದೆ ಹಾಗೂ ಚೀನಾದ ಹತ್ತಿರ J-20 ಇದೆ. ಎಮ್ಕಾ ಬಂದ್ರೆ ಭಾರತ ಕೂಡ ಎಲೈಟ್ ಕ್ಲಬ್ಗೆ ಸೇರ್ಪಡೆ ಆಗತ್ತೆ. ಹಾಗೆಯೇ ನಾವು ಎಮ್ಕಾದ ಈ 4 ಪ್ರಮುಖ ಶಕ್ತಿಗಳ ಬಗ್ಗೆ ತಿಳಿಯಲೇಬೇಕು. ಮೊದಲನೇದಾಗಿ ಸ್ಟೆಲ್ತ್. ಗೆಳೆಯರೆ, ಇದು ಇದರ ಅತಿ ದೊಡ್ಡ ಬ್ರಹ್ಮಾಸ್ತ್ರ. ಇದರ ವಿನ್ಯಾಸ ಹೇಗಿದೆ ಅಂದ್ರೆ ಶತ್ರುವಿನ ರಡಾರ್ ಕಿರಣಗಳು ವಿಮಾನಕ್ಕೆ ಬಡಿದು ವಾಪಸ್ ಹೋಗಲ್ಲ, ಬದಲಿಗೆ ಚದುರಿ ಹೋಗ್ತಾವೆ. ಅಂದರೆ ಆಕಾಶದಲ್ಲಿ ಸಾವು ತಿರುಗಾಡುತ್ತಿದ್ದರೂ ಶತ್ರುವಿಗೆ ಗೊತ್ತೇ ಆಗಲ್ಲ. ಎರಡನೇದಾಗಿ ಇಂಟರ್ನಲ್ ವೆಪನ್ ಬೇ. ಗೆಳೆಯರೆ, ಸಾಮಾನ್ಯವಾಗಿ ಯುದ್ಧ ವಿಮಾನಗಳಲ್ಲಿ ಬಾಂಬ್ ಅಥವಾ ಮಿಸೈಲ್ ರೆಕ್ಕೆಗಳ ಕೆಳಗೆ ನೇತಾಡ್ತಿರ್ತಾವೆ ಹಾಗೂ ಇದು ರೆಡಾರ್ಗೆ ಬೇಗನೆ ಸಿಗತ್ತೆ. ಆದ್ರೆ ಎಮ್ಕಾದಲ್ಲಿ ಮಿಸೈಲ್ಗಳು ವಿಮಾನದ ಹೊಟ್ಟೆಯ ಒಳಭಾಗದಲ್ಲಿ ಅಡಗಿರ್ತಾವೆ. ಮೂರನೇದಾಗಿ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಗೆಳೆಯರೆ, ಇದರಲ್ಲಿ ಒಬ್ಬ ಡಿಜಿಟಲ್ ಪೈಲಟ್ ಇರ್ತಾನೆ. ಇದು ಅಸಲಿ ಪೈಲಟ್ನ ಕೆಲಸದ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಯಾರನ್ನ ಮೊದಲು ಹೊಡೆಯಬೇಕು, ಯಾವಾಗ ಹಿಂದೆ ಸರಿಯಬೇಕು ಅನ್ನೋದನ್ನ ವಿಮಾನವೇ ಡಿಸೈಡ್ ಮಾಡುತ್ತೆ. ನಾಲ್ಕನೇದಾಗಿ ಮ್ಯಾನ್ ಅನ್ಮ್ಯಾನ್ಡ್ ಟೀಮಿಂಗ್. ಗೆಳೆಯರೆ, ಇದೊಂದು ಭವಿಷ್ಯದ ಟೆಕ್ನಾಲಜಿ. ಎಮ್ಕಾ ಒಂಟಿಯಾಗಿ ಹಾರಲ್ಲ, ಇದರ ಜೊತೆ 3-4 ಘಾತಕ ಡ್ರೋನ್ಗಳು ಹಾರ್ತವೆ ಹಾಗೂ ಈ ಡ್ರೋನ್ಗಳನ್ನ ಪೈಲಟ್ ಕಂಟ್ರೋಲ್ ಮಾಡ್ತಾನೆ. ಸೊ ಗೆಳೆಯರೆ, ಒಟ್ಟಾರೆಯಾಗಿ ಕತೆ ಏನಂದ್ರೆ ಸದ್ಯಕ್ಕೆ HAL ಈ ರೇಸ್ನಿಂದ ಔಟ್ ಆಗಿದೆ. ಬರೀ ಸರ್ಕಾರಿ ಕಂಪನಿಯನ್ನು ಹಣೆಪಟ್ಟಿದ್ದರೆ ಸಾಲದು, ಕೆಲಸದ ವೇಗವೂ ಬೇಕು ಅನ್ನೋ ಸಂದೇಶವನ್ನ ಸರ್ಕಾರ ನೀಡಿದೆ. ಆದ್ರೆ ಇಲ್ಲಿ ಸವಾಲುಗಳು ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದ್ರೆ ಫೈಟರ್ ಜೆಟ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರಪಂಚದ ದೊಡ್ಡ ದೊಡ್ಡ ಕಂಪನಿಗಳಿಗೆ ಅರ್ಥವಾಗದ ಎಷ್ಟು ಸೂಕ್ಷ್ಮ ವಿಷಯಗಳನ್ನು ನಮ್ಮ ಟಾಟಾ ಅಥವಾ L&T ಕಂಪನಿಗಳು ಅರ್ಥ ಮಾಡಿಕೊಳ್ತಾವ. ಚೀನಾದ J-20ಗೆ ಪೈಪೋಟಿ ನೀಡಲು ನಾವು ಟೈಮ್ಗೆ ಸರಿಯಾಗಿ ರೆಡಿ ಆಗ್ತೀವ ಅನ್ನೋದು ದೊಡ್ಡ ಪ್ರಶ್ನೆ. ಸೊ ಅದಕ್ಕಾಗಿ ಇದಕ್ಕೆಲ್ಲ ಕಾಲವೇ ಉತ್ತರ ನೀಡಬೇಕು. ಆದರೆ ಸದ್ಯಕ್ಕೆ 3 ಕಂಪ್ನಿಗಳು ಶಾರ್ಟ್ ಲಿಸ್ಟ್ ಆಗಿವೆ. ಮುಂದಿನ 1-3 ತಿಂಗಳಲ್ಲಿ DRDO ಮತ್ತು ADA ಜೊತೆ ಸೇರಿ ಯಾರು ವಿಮಾನ ಮಾಡಲಿದ್ದಾರೆ ಅನ್ನೋದು ಫೈನಲ್ ಆಗತ್ತೆ. ಸೊ ಗೆಳೆಯರೆ, ಇವತ್ತಿನ ಡಿಫೆನ್ಸ್ ಅಪ್ಡೇಟ್ ನಿಮಗೆ ಹೇಗನಿಸ್ತು? HAL ಅನ್ನ ಹೊರಗಿಟ್ಟಿದ್ದು ಸರಿಯಾ ಅಥವಾ ತಪ್ಪಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.